ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ಬ್ರೇಸ್ಲೆಟ್ನ ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹಳಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ರಿ, ಪ್ರೈವೇಟಾಗಿ DM ಕೂಡ ಮಾಡಿದ್ರಿ, ವಾಟ್ಸಪ್ ಮುಖಾಂತರನೂ ಕೇಳಿದ್ರಿ, ಕಮೆಂಟ್ಗಳ ಮುಖಾಂತರನೂ ಕೇಳ್ತಾ ಇರ್ತೀರಿ. ಬಹಳಷ್ಟು ಜನದ ಮನೆಯಲ್ಲಿ ಗಂಡ್ಮಕ್ಳು ಕೆಲಸಕ್ಕೆ ಹೋಗೋದಿಲ್ಲ, ದುಶ್ಚಟಕ್ಕೆ ಬಲಿಯಾಗಿರ್ತಾರೆ. ಡ್ರಿಂಕ್ಸಿಗಾಗಿರ್ಬಹುದು, ಮತ್ತೊಂದಾಗಿರ್ಬಹುದು, ಗುಟ್ಕಾ ಸೇವನೆ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡ್ಕೊಂಡಿರ್ತಾರೆ. ಈ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕೇನು ಅವ್ರ ಮೈಂಡಲ್ಲಿ ಬಹಳಷ್ಟು ಸ್ಟ್ರೆಸ್ ಇರುತ್ತೆ, ಬಹಳಷ್ಟು ಚಿಂತೆಗೊಳಗಾಗಿರ್ತಾರೆ, ಅಥವಾ ಅವರೇ ಯಾವುದೋ ಒಂದು ನೆಗೆಟಿವ್ ವಿಚಾರಗಳನ್ನು ಮೆಲ್ಕು ಹಾಕ್ತಾ ಆ ವಿಚಾರಕ್ಕೆ, ಅಂದರೆ ಈ ಡ್ರಿಂಕ್ಸಿಗಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು ಅಡಿಕ್ಟ್ ಆಗಿರ್ತಾರೆ. ಸೊ ಅವ್ರಿಗೆ ನೀವು ಏನೇ ಪಾಠ ಮಾಡಿದ್ರು ಆಗಿರ್ಬೋದು, ಅಥವಾ ಅವ್ರ ಮುಂದೆ ನೀವು ಎಷ್ಟೇ ಹತ್ರ ಆಗಿರ್ಬೋದು, ಏನೇ ಹೇಳಿದ್ರೂ ಕೂಡ ಅವ್ರಿಗೆ ಅವರ ಕಿವಿಯವರೆಗೂ ಹೋಗುತ್ತೆ ಹೊರತು ಅವರ ತಲೆಯವರೆಗೂ ಹೋಗೋದಿಲ್ಲ. ಆ ಮೂಮೆಂಟಿಗೆ ಅವ್ರು ಹ್ಞೂ ಅನ್ಬೋದು, ಮತ್ತು ಅವ್ರ ಮನಸ್ಸು ಅದೇ ತವಕದಲ್ಲೇ, ಅದೇ ಆತಂಕದಲ್ಲೇ ಇರುತ್ತೆ. ಅದು ನೆಕ್ಸ್ಟ್ ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ಹೇಳಿದ್ರೆ, ಅವ್ರ ಕೆಲಸಕ್ಕೆ ಸರಿಯಾಗಿ ಹೋಗ್ತಾ ಇರೋದಿಲ್ಲ, ಇನ್ನೊಂದು ಮನೇಲಿ ಯಾವಾಗಲೂ ಕಿರಿಕಿರಿ ಬರುವಂಥದ್ದು, ಯಾವುದೋ ಹಳೆ ಘಟನೆಗಳನ್ನು ಇವರು ಮೆಲ್ಕು ಹಾಕಿ ನಿಮಗೆ ಭಾಳಷ್ಟು ನಿಮಗೂ ಕೂಡ ಮಾನಸಿಕ ಹಿಂಸೆನ ಕೊಡೋದು. ಸೊ ಇಂಥವ್ರಿಗಾಗಿ ಈ ಬ್ರೇಸ್ಲೆಟ್ ಅಂತ ಹೇಳ್ಬೋದು. ಎಸ್, ಇದು ಪ್ಯೂರ್ ಲಾವಾ ಮಿಕ್ಸ್ ಬ್ರೇಸ್ಲೆಟ್. ಇದರಲ್ಲಿ ಕೆಲವೊಂದು ಅಮಿತಿಸ್ಟ್ ಆಗಿರ್ಬೋದು, ಸಿಟ್ರಿನ್ ಆಗಿರ್ಬೋದು, ಗ್ರೀನ್ ಜೇಡ್ ಆಗಿರ್ಬೋದು, ಟೈಗರ್ ಐ ಆಗಿರ್ಬೋದು, ಈ ಲಾವಾ ಮಿಕ್ಸ್ ಒಳಗಡೆ ನಾವು ಹಾಕಿದಾಗ ಏನಾಗುತ್ತೆ, ಮನುಷ್ಯನ ಮೈಂಡ್ ಏನಾಗಿದೆ ಕಾಮ್ ಆಗತ್ತೆ. ಪದೇ ಮರುಕಳಿಸುವಂತಹ ವಿಚಾರಗಳು ಅವ್ರ ಮೈಂಡ್ಗೆ ಹೋಗೋದಿಲ್ಲ. ಆಗೇನಾಗುತ್ತೆ, ಅವರು ಕುಡ್ತದ ಚಟದಿಂದ, ಅಂದರೆ ನೀವು ಯಾವ ವಿಚಾರನ ನೀವು ನಮ್ಮ ಹತ್ರ ಹೇಳಿ ಹೀಲಿಂಗ್ ಮಾಡಿಸ್ಕೊಂಡಿರ್ತೀರಿ, ಆ ವಿಚಾರದಿಂದ ಅವರೇ ದೂರ ಹೋಗುವಂಥದ್ದು, ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗುವಂಥದ್ದು, ದೈವಿಕ ಭಾವನೆಗಳು ಅವರ ಒಳಗಡೆ ಮೂಡುವಂಥದ್ದು, ಈ ರೀತಿಯೆಲ್ಲ ಆಗತ್ತೆ. ಸೊ ಇಲ್ಲಿ ನನ್ನ ತಮ್ಮನಿಗೋಸ್ಕರ ನಾನು ಹಾಕ್ಕೊಳ್ಬೋದಾ, ಅಥವಾ ಹಸ್ಬೆಂಡಿಗೋಸ್ಕರ ನಾನು ಹಾಕ್ಕೊಳ್ಬೋದಾ, ನನ್ನ ಲವರ್ಗೋಸ್ಕರ ನಾನು ಹಾಕ್ಕೊಳ್ಬೋದಾ, ನನ್ನ ಮಗಳಿಗೋಸ್ಕರ ನಾನು ಹಾಕ್ಕೊಳ್ಬೋದಾ ಅನ್ನುವಂತಹ ವಿಚಾರಗಳು ನಿಮ್ಮ ಮೈಂಡಲ್ಲಿ ಹೊಡ್ತಾ ಇರುತ್ತೆ. ಖಂಡಿತವಾಗ್ಲೂ ಅವ್ರಿಗೋಸ್ಕರ ನೀವು ಹಾಕ್ಕೊಂಡು ಅದು ಸರಿ ಹೋಗೋದಿಲ್ಲ. ಇದು ಯಾರಿಗೆ ಆ ರೀತಿ ಇರುತ್ತೆ ಅಂಥವ್ರಿಗೆ ಇದನ್ನು ನೀವು ಯಾವ ರೀತಿ ಹೇಳಿ ಅವ್ರನ್ನು ಒಪ್ಪಿಸಿ ಹಾಕಿಸ್ತಿರೋ ಗೊತ್ತಿಲ್ಲ. ಇದು ಅವರೇ ಹಾಕ್ಕೊಳ್ಬೇಕಾಗತ್ತೆ. ಆಗ ನೀವು ಇದರ ರಿಸಲ್ಟ್ಗಳನ್ನು ನೀವು ನೋಡ್ತಾ ಹೋಗ್ಬೋದು. ಈ ಲಾವಾ ಕ್ರಿಸ್ಟಲ್ ಇದು ಅಂತ ನೀವು ಕೇಳೋದಾದರೆ, ಭೂಮಿಯಿಂದ ಬರುವಂತಹ ಜ್ವಾಲಾಮುಖಿ ಏನಿದೆಯಲ್ಲ, ಅದು ಒಂದು ಸ್ಟೋನ್ ರೂಪಕ್ಕೆ ಹೋಗಿರುತ್ತೆ. ಆ ಸ್ಟೋನ್ ರೂಪಕ್ಕೆ ಹೋಗಿರುವಂಥದ್ದು ಈ ರೀತಿ ಕ್ರಿಸ್ಟಲ್ಸ್ಗಳನ್ನು ಮಾಡಿರ್ತಾರೆ. ಓಕೆ, ಇದ್ರ ಜೊತೆಯಲ್ಲಿ ಈ ಕೆಲವೊಂದಷ್ಟು ಕ್ರಿಸ್ಟಲ್ಸ್ಗಳು, ನಾನು ಬಹಳಷ್ಟು ವಿಚಾರಗಳು ಹೇಳಿದ್ದೀನಿ ಕ್ರಿಸ್ಟಲ್ ವಿಚಾರವಾಗಿ. ಈ ಕೆಲವೊಂದಷ್ಟು ಕ್ರಿಸ್ಟಲ್ಸ್ಗಳು ಹಾಕಿದಾಗ ಅವ್ರ ಮೈಂಡಲ್ಲಿ ಪದೇ ಬರುವಂತಹ ಅನುಮಾನಗಳಾಗಿರಬಹುದು, ಯೋಚನೆಗಳಾಗಿರಬಹುದು, ಮತ್ತು ಆ ದುಶ್ಚಟಕ್ಕೆ ಹೋಗುವಂತಹ ಭಾವನೆಗಳಾಗಿರ್ಬೋದು, ಅದಕ್ಕೆಲ್ಲ ಒಂದಷ್ಟು ಕಡಿವಾಣ ಆಗುತ್ತೆ.